ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರವೇ ಹೇಳ್ತಾ ಇದೆ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತ. ಇನ್ನ ಎಲ್ಲಿ ಬರ್ಬೇಕ್ರಿ ಅಚ್ಚುಕಟ್ಟಾದ ವ್ಯವಸ್ಥೆ? ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಸರ್ಕಾರ ಹೇಳ್ತಾ ಇದೆ 5 ಗ್ಯಾರಂಟಿ ಜೊತೆಗೆ ಜೈಲಲ್ಲಿ ರಾಜಾತಿಥ್ಯವು ಫ್ರೀ, ಎಣ್ಣೆ ನಿಮ್ದು ಮಾಂಸ ನಮ್ದು ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕು, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಅಷ್ಟು ವರ್ಸ್ಟ್. ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರವೇ ಹೇಳ್ತಾ ಇದೆ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತ. ಇನ್ನ ಎಲ್ಲಿ ಬರ್ಬೇಕ್ರಿ ಅಚ್ಚುಕಟ್ಟಾದ ವ್ಯವಸ್ಥೆ? ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಸರ್ಕಾರ ಹೇಳ್ತಾ ಇದೆ 5 ಗ್ಯಾರಂಟಿ ಜೊತೆಗೆ ಜೈಲಲ್ಲಿ ರಾಜಾತಿಥ್ಯವು ಫ್ರೀ, ಎಣ್ಣೆ ನಿಮ್ದು ಮಾಂಸ ನಮ್ದು ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕು, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಅಷ್ಟು ವರ್ಸ್ಟ್. ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರವೇ ಹೇಳ್ತಾ ಇದೆ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತ. ಇನ್ನ ಎಲ್ಲಿ ಬರ್ಬೇಕ್ರಿ ಅಚ್ಚುಕಟ್ಟಾದ ವ್ಯವಸ್ಥೆ? ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಸರ್ಕಾರ ಹೇಳ್ತಾ ಇದೆ 5 ಗ್ಯಾರಂಟಿ ಜೊತೆಗೆ ಜೈಲಲ್ಲಿ ರಾಜಾತಿಥ್ಯವು ಫ್ರೀ, ಎಣ್ಣೆ ನಿಮ್ದು ಮಾಂಸ ನಮ್ದು ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕು, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಅಷ್ಟು ವರ್ಸ್ಟ್. ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರವೇ ಹೇಳ್ತಾ ಇದೆ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತ. ಇನ್ನ ಎಲ್ಲಿ ಬರ್ಬೇಕ್ರಿ ಅಚ್ಚುಕಟ್ಟಾದ ವ್ಯವಸ್ಥೆ? ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಸರ್ಕಾರ ಹೇಳ್ತಾ ಇದೆ 5 ಗ್ಯಾರಂಟಿ ಜೊತೆಗೆ ಜೈಲಲ್ಲಿ ರಾಜಾತಿಥ್ಯವು ಫ್ರೀ, ಎಣ್ಣೆ ನಿಮ್ದು ಮಾಂಸ ನಮ್ದು ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ.
ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ, ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಅಷ್ಟು ವರ್ಸ್ಟ್. ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರವೇ ಹೇಳ್ತಾ ಇದೆ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತ. ಇನ್ನ ಎಲ್ಲಿ ಬರ್ಬೇಕ್ರಿ ಅಚ್ಚುಕಟ್ಟಾದ ವ್ಯವಸ್ಥೆ? ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಸರ್ಕಾರ ಹೇಳ್ತಾ ಇದೆ 5 ಗ್ಯಾರಂಟಿ ಜೊತೆಗೆ ಜೈಲಲ್ಲಿ ರಾಜಾತಿಥ್ಯವು ಫ್ರೀ, ಎಣ್ಣೆ ನಿಮ್ದು ಮಾಂಸ ನಮ್ದು ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ, ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಅಷ್ಟು ವರ್ಸ್ಟ್. ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರವೇ ಹೇಳ್ತಾ ಇದೆ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತ. ಇನ್ನ ಎಲ್ಲಿ ಬರ್ಬೇಕ್ರಿ ಅಚ್ಚುಕಟ್ಟಾದ ವ್ಯವಸ್ಥೆ? ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಸರ್ಕಾರ ಹೇಳ್ತಾ ಇದೆ 5 ಗ್ಯಾರಂಟಿ ಜೊತೆಗೆ ಜೈಲಲ್ಲಿ ರಾಜಾತಿಥ್ಯವು ಫ್ರೀ, ಎಣ್ಣೆ ನಿಮ್ದು ಮಾಂಸ ನಮ್ದು ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ, ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಅಷ್ಟು ವರ್ಸ್ಟ್. ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ.